ಯಾರ್ಯಾರೆಲ್ಲ ಗುಂಡನ್ನ ಈ ವಿಡಿಯೋನಾಗ ನೋಡ್ತಾ ಇದ್ರೆ ಎಲ್ಲರೂ ವಿಶ್ ಮಾಡ್ಬಿಡ್ರಿ ಗುಂಡನ್ಕ. ಯಾಕಂತಂದ್ರೆ ಗುಂಡಂದು 16ನೇ ತಾರೀಕು ಇವತ್ತು ಬರ್ತಡೆ. ಕೆಲಸದಿಂದ ಮನೆಗ್ ಬರೋಷ್ಟೊತ್ಕ ನಮ್ಮ ಮನ್ಯಾಗ ಎಂತ ಗೌರ್ಮೆಂಟ್ ಕೆಲಸ ಇಕ್ಕಿದ್ರು ಗೊತ್ತಾ ನನ್ಕ. ನಿನ್ನೆ ಸಾಯಂಕಾಲ ಕೆಲ್ಸಕ್ಕೆ ಹೋಗಿ ಮನೆಗ್ ಬಂದ್ರೆ ಸಾಯಂಕಾಲ ನಮ್ಮ ಮನೆಗೆ ಇದ್ಕೊಂಡು ಜೋಳ ಕಡ್ಡಿಗೆ ನೀರ್ ಕಟ್ಟಿ ಹೋಗೋ ಅಂತಂದ್ರು. ಸರಿ ಆಯ್ತು ಅನ್ಬಿಟ್ಟು ನಾನು ಮೋಟರ್ ಸ್ಟಾರ್ಟ್ ಮಾಡ್ಬಿಟ್ಟು ಜೋಳ ಕಡ್ಡಿ ಹತ್ರಕ್ ಹೋದ್ರೆ ನಮ್ಮ ಅಪ್ಪನ ಜೋಳ ಕಡ್ಡಿ ಕೂಡ ಕೊಯ್ತಾ ಇದ್ನು. ಗೇಟ್ ವಾಲ್ ತಿರ್ಸ್ಕೊಂಡು ನಾನು ಸಾಲ್ಕ ನೀರ್ ಕಟ್ಕೊಂಡು ಬರ್ತಾ ಇದ್ದೆ. ನಾನು ಈ ಕಡೆ ನೀರ್ ಕಟ್ಕೊಂಡ್ ಬರ್ತಾ ಇದ್ರೆ ಗುಂಡನ್ ಕಾಲುವೆನಾಗ ನಡ್ಕೊಂಡ್ ಬರ್ತಾವನೆ. ಗುಂಡ ಕಾಲುವೆನಾಗ ನಡ್ಕೊಂಡ್ ಬರ್ಬೇಡ, ಎಲ್ಲಂದ್ರೆ ಅಲ್ಲಿ ಕಿತ್ಕಂತವೆ ನೀರು ಅಂತಂದ್ರೆ ಹೇಳಿದ್ ಮತ್ತೆ ಕೇಳ್ತಾ ಇಲ್ಲ ಗುಂಡನು. ನಿನ್ನೆ ಇದನ್ನೆಲ್ಲ ಮುಗಿಸಿದ್ರೆ ಇವತ್ತಿನ ಕತೆ ಏನಪ್ಪಾ ಅಂತಂದ್ರೆ ಗುಂಡನ್ಕ ಮೇವ್ ಕೊಯ್ ಕೊಟ್ರೆ ಎತ್ಕೊಂಡು ಓದ್ತಾ ಇದ್ನು ಸೈಕಲ್ ಮೇಲೆ. ಬರೋ ಅಂತ 100 ರೊಕ್ಕ ತುಳ್ಕೊಂಡು ಹೋಗ್ಬಿಟ್ಟು ಮೇವ್ ವರೆನ್ ಕೂಡ ಈ ತರ ದಬ್ಬಾಕ್ಬಿಟ್ಟಿದ್ನ. ಗುಂಡನ್ ಎತ್ಕೊಂಡ್ರೆ ಸ್ವಲ್ಪ ಮೇವ್ನ ಶೆಡ್ ಹತ್ರಕ್ ಹೋಗೋಷ್ಟೊತ್ಕ ಒಂದ್ 3-4 ಜಾಗದಾಗ ಬೀಳ್ಸ್ಕೊಂಡ್ ಕೂಡ ಹೋದ್ನು ಗುಂಡನ ಸೈಕಲ್ ಮೇಲೆ. ನಾನ್ ಶೆಡ್ ಹತ್ರಕ್ ಹೋಗಿ ಗಾಡಿ ಎತ್ಕೊಂಡ್ ಬರೋಣ ಮೇವ್ ಎತ್ಕೊಂಡ್ ಹೋಗಕ ಅಂತೇಳಿ ಎತ್ಕೊಂಡ್ ಬರೋಷ್ಟೊತ್ಕ ಗುಂಡನ್ ಸೈಕಲ್ ಚೈನ್ ಕಟ್ಟಾಗ ಹೋಗ್ಬಿಟ್ಟಿತ್ತು ನೋಡ್ರಿ ನೀವೇ. ಆ ಚೈನ್ ಕಿತ್ತೋಗೋಷ್ಟೊತ್ಕ ಗುಂಡನ್ ಮಕ ಅಂತ ನೋಡಕ್ ಆಗಿರಿಲ್ಲ. ಸರಿ ಬಿಡೋ ಗುಂಡ ರೆಡಿ ಮಾಡ್ಸೋಣ ಅಂತೇಳಿ ಮನೆ ಹತ್ರಕ್ ಬರೋಷ್ಟೊತ್ಕ ಸತೀಶ್ ಅಣ್ಣ ಕೂಡ ಹೆಣ್ ಮಗಳನ್ನ ಕರ್ಕೊಂಡು ಸ್ಕೂಟಿ ಎತ್ಕೊಂಡು ಬರ್ತಾ ಇದ್ನು. ಈ ಮಗು ಇನ್ನ ಚಿಕ್ಕ ಮಗು. ಸತೀಶ್ ಅಣ್ಣ ನೋಡಿದ್ರೆ ಮಗಳಕ ಗಾಡಿ ಓಡಿಸೋದ್ ಕೂಡ ಕಲಿಸ್ತಾ ಇದ್ನು. ನೀವೇ ನೋಡ್ರಿ. ಅಂದಂಗೆ ಇವತ್ತಿನ ವಿಡಿಯೋ ಇಷ್ಟೇ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಂತ ಗುಂಡನ್ ಕೈ ವಿಶೇಷ ಹೇಳಿ ಈ ವಿಡಿಯೋನ ಕೊನೆ ಮಾಡ್ತಾ ಇದ್ದೀನಿ.